ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 5 ದಿನಗಳ ಹಿಂದೆ ಸಂಕೇಶ್ವರ ಸಿಪಿಐ ಶಿವಶರಣ ಅವಜಿ ಅವರ ವಿರುದ್ಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದನ್ನ ನೀವು ಈಗಾಗಲೇ ನೋಡಿದ್ದೀರಿ. ಅದಾದ ಬಳಿಕ ದಲಿತ ಸಮುದಾಯದ ಮತ್ತೊಂದು ಬಣ ಸಿಪಿಐ ಅವಜಿ ಅವರ ಪರವಾಗಿ ಅವಜಿ ಅಂದ್ರೆ ದಲಿತ ಪ್ರೇಮಿ ಅಂತ ಹಿಡಿದಿದ್ದನ್ನು ಕೂಡ ನಾವು ಗಮನಿಸಿರಬಹುದು. ಇದೆಲ್ಲ ಬೆಳವಣಿಗೆಗಳು ಆದ ಬಳಿಕ ಸಂಕೇಶ್ವರ ನಗರದ ಪ್ರವಾಸಿ ಮಂದಿರದಲ್ಲಿ ಮತ್ತೆ ವಕೀಲರು ಆದ ಮಂಜು ಮರಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ವೈಯಕ್ತಿಕ ಜಗಳಕ್ಕೆ ಮತ್ತು ನಾವು ಮಾಡಿದ ಪ್ರತಿಭಟನೆಗೆ ಯಾವುದೇ ಸಂಬಂಧವಿಲ್ಲ. ಸಿಪಿಐ ಅವಜಿ ಅವರು ತಾನು ಮಾಡಿದ ಭ್ರಷ್ಟಾಚಾರದಿಂದ ಮತ್ತು ಮೊನ್ನೆ ನಡೆದ ಆರೋಪಗಳಿಂದ ಬಚಾವ್ ಆಗುವುದಕ್ಕೆ ನಮ್ಮ ವಿರುದ್ಧ ದಲಿತರ ಮೇಲೆ ಎತ್ತಿ ಕಟ್ಟಿ ತಾನು ಸೇಫ್ ಆಗುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಮಂಜು ಮರಡಿ ಆರೋಪ ಮಾಡಿದ್ದಾರೆ. ಸಂಕೇಶ್ವರ ಅವಜಿ ಅವರ ತಮ್ಮ ಭ್ರಷ್ಟಾಚಾರದಿಂದ ಉಳ್ಕೊರಕ ಮತ್ತು ದಲಿತರ ಮ್ಯಾಲ ಅನ್ಯಾಯ ಮಾಡಿದ್ದನ್ನ ಉಳಿಸ್ಕೊಂಡು ಹೋಗಾಕ ದಲಿತರ ಮೇಲೆ ಎತ್ತ ಕಟ್ಟಿ ತಾವು ಉಳ್ಕೊಂಡು ಹೋಗಾಕ ನೋಡಾಕತ್ತಾರು. ಇಂಥ ದೊಡ್ಡ ಷಡ್ಯಂತ್ರನ ಇವತ್ತು ಎಸ್.ಎಂ. ಅವಜಿ ಅವರ ಮಾಡದಾರು. ಅಂದ್ರೆ ಏನು ಮಾಡದಾರ ಸರ್? ದಲಿತರ ಮೇಲೆ ಎತ್ತ ಕಟ್ಟದಾರ. ದೊಡ್ಡ ಪ್ರತಿಭಟನೆ ದಲಿತರನ್ನ ಎತ್ತ ಕಟ್ಟಿದ್ದ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಅವಜಿ ಅವರು ಮಾಡಕತ್ತಾರ. ಅಂದ್ರೆ ನಿಮ್ಮ ಆರೋಪ ನೇರವಾಗಿ ಅವಜಿ ಅವ್ರ ಮೇಲೆ ಅದೇ. ಯಾರೋ ದಲಿತರ ಮೇಲೆ ನಮ್ಮದು ಆರೋಪ ಇಲ್ಲ. ದಲಿತರ ಮೇಲೆ ಅನ್ಯಾಯ ಆಗಿದ್ದು ನಕ್ಕಿ ದಲಿತರ ಮೇಲೆ ಅನ್ಯಾಯ ಆದಾಗನ ಪ್ರತಿಭಟನೆ ಆಗಿದ್ದವು. ನಮ್ಮ ಕುಟುಂಬದಾಗ್ಲಿ ಅವರ ಕುಟುಂಬದಾಗ್ಲಿ ಯಾವುದೇ ಒಂದು ವೈಯಕ್ತಿಕ ಕುಟುಂಬದಕ್ಕಾಗ್ಲಿ ಈ ಒಂದು ಪ್ರತಿಭಟನೆ ಆಗಿಲ್ಲ. ಏನೇ ಇರ್ಲಿ, ಪ್ರಕರಣಕ್ಕೆ ಎಲ್ಲರೂ ಸೇರಿ ಅಂತ್ಯ ಹಾಡ್ರಪ್ಪ ಅಂತ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ವೇಳೆ ಸುರೇಶ್ ಮುನಡಿ, ಪಿಂಟು ಸೂರ್ಯವಂಶಿ, ರವೀಂದ್ರ ಕಾಂಬ್ಳೆ, ಪ್ರಕಾಶ್ ಇಟಕೇರ್, ದಿಲೀಪ್ ಹೊಸ್ಮನಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.